ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕೇಳಿ ಕಾಫಿಯ ಕಂಪು. ಆತ್ಮೀಯ ಬೆಳೆಗಾರರೇ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಸಸ್ಯರೋಗ ಶಾಸ್ತ್ರ ವಿಭಾಗದ ಸಂಶೋಧನಾ ಸಹಾಯಕರಾದ ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮಳೆಗಾಲದಲ್ಲಿ ಬಾಧಿಸ್ತಕ್ಕಂತಹ ಈ ಕಾಫಿ ಕಾಯಿ ತೊಟ್ಟು ಕೊಳೆ ರೋಗದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಮಾಡಿಕೊಡಿ. ಕಾಫಿಯಲ್ಲಿ ಕಂಡುಬರುವಂತಹ ಕಾಯಿ ತೊಟ್ಟು ಕೊಳೆ ರೋಗ ಮಳೆಗಾಲದಲ್ಲಿ ಮಾತ್ರ ನಾವು ಈ ರೋಗವನ್ನ ನೋಡ್ತೇವೆ. ಅಂದ್ರೆ ಮುಂಗಾರು ಮಳೆ ಪ್ರಾರಂಭ ಯಾವಾಗ ಆಗ್ತದೆ ನಮಗೆ ಅಂತಂದ್ರೆ ಜೂನ್ ನಿಂದ ಸೆಪ್ಟೆಂಬರ್ ತನಕ ಯಾವಾಗಲೂ ಕಂಡು ಬರುತ್ತದೆ. ಈ ಒಂದು ತಿಂಗಳುಗಳಲ್ಲಿ ನಮಗೆ ಈ ಕಾಯಿ ತೊಟ್ಟು ಕೊಳೆ ರೋಗ ಅನ್ನುವಂಥದ್ದು ಕಾಫಿಯ ಅರೇಬಿಕಾ ಮತ್ತು ರೋಬಸ್ಟಾ ಎರಡೂ ಪ್ರಭೇದಗಳಲ್ಲೂ ಕೂಡ ಇದು ಕಾಣಿಸ್ತದೆ. ಈ ಒಂದು ರೋಗವು ಕೊಲೆಟೋಟ್ರೈಕಮ್ ಗ್ಲಿಯೋಸ್ಪೋರಿಯಾಯ್ಡಿಸ್ ಎಂಬಂತ ಫಂಗಸ್ ಇಂದ ಉಂಟಾಗ್ತದೆ. ಈ ರೋಗಾನು ಏನಾಗ್ತದೆ ಅಂತಂದ್ರೆ ಕಾಯಿಗಳ ತೊಟ್ಟಿನ ಭಾಗದಲ್ಲಿ ಇದು ಬೆಳವಣಿಗೆ ಆಗ್ತದೆ. ನಂತರ ಎಲ್ಲಿ ಈ ರೋಗದ ಬಾಧೆ ಆಗಿರ್ತದಲ್ಲ ಆ ಭಾಗ ಕೊಳೆಲಿಕ್ಕೆ ಪ್ರಾರಂಭಿಸ್ತದೆ. ಕೊಳೆತು ಬಿಟ್ಟು ನಂತರ ಆ ಕಾಯಿಗಳು ಏನಾಗ್ತವೆ ಅಂತಂದ್ರೆ ಇನ್ನೂ ಹಣ್ಣಾಗಿರೋದಿಲ್ಲ, ಅದ್ರ ಮುಂಚಿತವಾಗಿನೇ ಆ ಕಾಯಿಗಳು ಉದುರ್ತವೆ. ಈ ರೋಗಾಣುವು ಬೆಳೆಯುತ್ತಿರುವಂತಹ ಎಳೆಯ ಕಾಯಿಗಳ ಮೇಲೆ ಹಾಗೂ ಎಲೆಗಳ ತೊಟ್ಟಿನ ಭಾಗದಲ್ಲಿ ಕಾಣಿಸ್ಕೊಂಡು ಆ ನಂತರ ಆ ಅಂಗಾಂಶವೆಲ್ಲ ಕೊಳೆತು ನಂತರ ಈ ಕಾಯಿಗಳಾಗಿರ್ಬೋದು, ಎಲೆಗಳಾಗಿರ್ಬೋದು ಉದುರು ಬಿಡ್ತವೆ ಮತ್ತು ಆ ರೆಕ್ಕೆಗಳ ಗೆನ್ನುಗಳಲ್ಲಿ ಒಂದು ತೊಟ್ಟಿನ ಭಾಗ ಕೂಡ ಅಲ್ಲೇ ಉಳಿದುಕೊಳ್ಳುವಂಥದ್ದು ಇದು ಒಂದು ಪ್ರಮುಖವಾದಂತಹ ಲಕ್ಷಣ. ಇದರ ಅನುಕೂಲಕರ ಅಂಶಗಳೇನು ವಾತಾವರಣದಲ್ಲಿ ಯಾವಾಗ ಇದು ಜಾಸ್ತಿ ಕಂಡು ಬರ್ತದೆ ಅಂತ ನೋಡಿದಾಗ ಮಳೆಗಾಲದಲ್ಲಿ ಕಂಡು ಬರ್ತದೆ. ಆಮೇಲೆ ಮಣ್ಣಿನಲ್ಲಿ ಹೆಚ್ಚಿನ ತೇವಾಂಶ ನಮಗೆ ಸಂಗ್ರಹ ಆಗೋದ್ರಿಂದ ಬಸಿಗಾಲುವೆಗಳು ಸರಿಯಾಗಿ ಇರ್ಲಿಲ್ಲ ಅಂತಂದ್ರೆ ಮಣ್ಣಲ್ಲಿ ತುಂಬಾ ತೇವಾಂಶ ಸಂಗ್ರಹ ಆಗಿ ಬೇರುಗಳು ಸರಿಯಾಗಿ ಉಸಿರಾಡದೇ ಇರುವಾಗ ಈ ರೋಗದ ಒಂದು ತೀವ್ರತೆ ಹೆಚ್ಚಿಗೆಯಾಗಿ ಕಾಣ್ತದೆ. ಈ ರೋಗವನ್ನು ಹೇಗೆಪ್ಪ ನಾವು ನಿರ್ವಹಣೆ ಮಾಡಬೇಕು ಅಂತ ನೋಡಿದಾಗ ಕಾಫಿ ತೋಟದಲ್ಲಿ ಎಲ್ಲೆಲ್ಲಿ ನೀರು ನಿಲ್ತದೋ ಅಲ್ಲಿ ನೀರು ಸರಿಯಾಗಿ ಹರಿದು ಹೋಗ್ಲುವಂತೆ ನಾವು ಬಸಿಗಾಲುವೆಯನ್ನ ಮಾಡ್ಕೊಳ್ಬೇಕು. ಹಾಗೂ ಮುಂಗಾರು ಮಳೆ ಪ್ರಾರಂಭವಾಗ ಮುಂಚಿತವಾಗಿನೇ ತೊಟ್ಟಿಲು ಗುಂಡಿಗಳನ್ನ ಮಾಡ್ಕೋಬೇಕು ಅಥವಾ ತೊಟ್ಟಿಲು ಗುಂಡಿ ಮುಂಚಿತವಾಗಿ ಇದ್ರೆ ಅದನ್ನ ಸ್ವಚ್ಛಗೊಳಿಸ್ಕೋಬೇಕು. ನಂತರ ಗಿಡಗಳ ಮಧ್ಯದಲ್ಲಿ ಬಿದ್ದಿರುವಂತ ಒಂದು ದರಗನ್ನಾಗಿರ್ಬೋದು, ಎಲೆ ಕಡ್ಡಿಗಳನ್ನ ಅವನ್ನೆಲ್ಲ ಒಟ್ಟುಗೂಡಿಸಿ ನಾಲ್ಕು ಗಿಡಗಳ ಮಧ್ಯದಲ್ಲಿ ಹಾಕೋದ್ರಿಂದ ಮಣ್ಣಿನಲ್ಲಿ ಒಳ್ಳೆ ರೀತಿಯಲ್ಲಿ ಗಾಳಿ ಆಡ್ತದೆ. ಹಾಗೂ ಕಾಫಿ ಗಿಡಗಳಿಗೆ ನಾವ್ ಏನ್ ಮಾಡ್ಬೇಕಂತಂದ್ರೆ ಸೂಕ್ತವಾದ ಗೊಬ್ಬರವನ್ನ ಕೂಡ ಕೊಡಬೇಕು. ಕೊಡೋದ್ರಿಂದ ಗಿಡವು ದಷ್ಟಪುಷ್ಟವಾಗಿ ಬೆಳೀತದೆ. ನಂತರ 1% ಬೋರ್ಡೋ ದ್ರಾವಣವನ್ನ, ಈ ಬೋರ್ಡೋ ದ್ರಾವಣವು ಕ್ಷಾರೀಯ ಆಗಿರಬೇಕು, ಅಂದ್ರೆ ಇದರ ರಸಸಾರ 9 ರಿಂದ 10 pH ಆಗಿರಬೇಕು. ಆ ಒಂದು ಬೋರ್ಡೋ ದ್ರಾವಣ ಔಷಧಿಯನ್ನ ನಾವು ಕಾಫಿ ಗಿಡಗಳ ಎಲೆ ಮತ್ತು ಕಾಯಿಗಳು ಸರಿಯಾಗಿ ನೆನೆಯೋ ಹಾಗೆ ಸಿಂಪರಣೆಯನ್ನ ಮಾಡಬೇಕು. ನಂತರ ಅಕಸ್ಮಾತ್ ಆಗಿ ಮಳೆಗಾಲದ ಮಧ್ಯದಲ್ಲೂ ಕೂಡ ಈ ರೋಗ ಕಂಡು ಬಂತಂದ್ರೆ ರೋಗ ಪೀಡಿತ ಅಂಶಗಳನ್ನ ತೆಗೆದು ಚೊಕಟ ಮಾಡಿ ಸ್ವಚ್ಛಗೊಳಿಸಿ ನಂತರ ನಾವು ಟೆಬಿಕೊನಾಜಲ್ ಅನ್ನುವಂತ ಅಂತರ್ವ್ಯಾಪಿ ಶಿಲೀಂಧ್ರನಾಶಕವನ್ನ 200 ಮಿಲಿ 200 ಲೀಟರ್ ನೀರಿಗೆ ಹಾಕಿ ಜೊತೆಗೆ ಪ್ಲಾನೋಫಿಕ್ಸ್ 50 ml ಇದನ್ನು ಕೂಡ ಸೇರಿಸಿ 100 ml ಅಂಟನ್ನ ಅಥವಾ ರಾಳವನ್ನ ಹಾಕಿ ಮಳೆಯ ಒಂದು ಬಿಡುವಿನ ಸಮಯದಲ್ಲಿ ಸಿಂಪರಣೆ ಮಾಡೋದ್ರಿಂದ ಈ ರೋಗವನ್ನ ನಾವು ನಿರ್ವಹಣೆ ಮಾಡಬಹುದು ಅಂತ ನಿಮಗೆ ತಿಳಿಸ್ತೇನೆ. ಈ ಒಂದು ರೋಗದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9591389534. ಒಳ್ಳೆಯದು ಡಾಕ್ಟರ್ ಸಂತೋಷ್ ರೆಡ್ಡಿ ಮಾಚೇನಹಳ್ಳಿ ಅವರೇ, ಇವತ್ತಿನ ಸಂಚಿಕೆಯಲ್ಲಿ ಕಾಫಿಯ ಕಾಯಿ ತೊಟ್ಟು ಕೊಳೆ ರೋಗದ ನಿರ್ವಹಣೆಯ ಬಗ್ಗೆ ಮಾಹಿತಿಯನ್ನ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು. ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಅರಕಲಗೂಡು ವಿ ಮಧುಸೂದನ್.